ಸಂಗೀತವನ್ನು ಹೇಟ್ ಮಾಡೋರು ಯಾರೂ ಇಲ್ಲ, ಸಂಗೀತವನ್ನು ದ್ವೇಷ ಮಾಡೋರು ಯಾರೂ ಇಲ್ಲ ನಮ್ಮ ಕುಟುಂಬದಲ್ಲಿ. ಹೊಸ ವರ್ಷದಲ್ಲಿ ಶುರು ಮಾಡ್ಕೊಂಡಿದ್ದೀನಿ 25ರಲ್ಲಿ 1ನೇ ತಾರೀಕಿಂದ ಬೆಳಗಿನ ಜಾವ ಎದ್ಕೊಂಡು ಮಾಡೋದು. ಯಾಕೆಂದರೆ ನಂಗೆ ಬೆಳಗಿನ ಜಾವ ಇಷ್ಟ, ನನಗೆ ಅದು ರೂಢಿಯಾಗಿಬಿಟ್ಟಿದೆ ಮೊದಲಿಂದ. ಬೆಳಗಿನ ಜಾವ ಆ ವಾತಾವರಣ ಇರುತ್ತಲ್ಲ, ಆ ವಾತಾವರಣದೊಳಗೆ ಅಮೃತಗಳಿಗೆ ಅಂತೀವಿ ನಾವು. ನನ್ನ ಕಂಠ ನನಗೆ ಅಸಹ್ಯ ಬೇಡ ಅಂತ ಅನಿಸಿದಾಗ ಬಿಟ್ಬಿಡ್ತೀನಿ. ನಂಗೆ 6 ಆಪ್ರೇಷನ್ ಆಗಿದೆ. 6 ಆಪ್ರೇಷನ್ ಆದ್ರೂ ನನ್ನ ನನ್ನ ಮನಸ್ಸನ್ನು ಸುಸ್ಥಿತಿಲಿ ಸಮಸ್ಥಿತಿಲಿ ಇಟ್ಟದ್ದು ಅಂದರೆ ಸಂಗೀತನೇ. ಕಲಬಾಗದ ಕುಟುಂಬದ ಒಟ್ಟು ಪರಂಪರೆಯನ್ನು ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಈ ಸಂಧಿಯಲ್ಲಿ ಏನು ಅನಿಸ್ತು? ತುಂಬ ಶ್ರಮ ಪಡ್ತಾನೆ. ಶ್ರಮ ಪಡ್ತಾನೆ, ಹೌದು. ಈಗ ಬೆಳದಿಂಗಳ ಸಂಗೀತೋತ್ಸವಕ್ಕೆಲ್ಲ ಅವನು ಶ್ರಮ ಪಡೋದು ನೋಡಿದ್ರೆ ನಮಗೇನೆ ಇದಾಗುತ್ತೆ. ಹೌದು, ತುಂಬ ಓಡಾಟ ಇರುತ್ತಲ್ಲ, ಓಡಾಡ್ತಾ ಇರ್ತಾನೆ ಅವನು. ಇದು ಏನು ಕೇಳಿದ್ರೆ ಅದೇ ಒಂದು ಕಾಲು ಒಂದು ಸ್ವಲ್ಪ ಅಂಗ ಊನ ಥರನೇ ಆಗಿದೆ, ಆದ್ರೂ ಅವನು ಅದನ್ನು ಮೀರಿ ಬೆಳೆದಿದ್ದಾನೆ. ಅದು ಲೆಕ್ಕಕ್ಕಿಲ್ಲ ತನಗೆ ಅನ್ನೋರ ಥರ ಓಡಾಡ್ತಾನೆ. ರಾತ್ರಿ ಎಲ್ಲಾದ್ರೂ ನೋವು ಬಂದ್ಕೊಂಡು ಸ್ವಲ್ಪ ಒದ್ದಾಡ್ತಾನೆ. ಬಿಟ್ಟರೆ ಅದು ಕೆಲಸ ಮಾಡುವಾಗಲಿ ಸ್ಕೂಲಿಗೆ ಹೋಗೋ ಆವಾಗೆಲ್ಲ ಅವನಿಗೆ ಅದೆಲ್ಲ ಲೆಕ್ಕಕ್ಕೆ ಇಲ್ಲ. ಅಷ್ಟು ನಿರ್ಲಕ್ಷ್ಯ ಮಾಡ್ಕೋತಾನೆ. ಅಂದರೆ ಕಾಲು ಅದು ತಂದು ಎಂಥದ್ದು ಅಲ್ಲ, ಅದು ಹೇಳು ಒಂಥರ ಎಲ್ಲರಂಗೆ ನಾನಿದ್ದೀನಿ ಅಂದ್ಕೊಂಡಿದ್ದಾನೆ. ಅವನಿಗೂ ಅದು ಆತ್ಮಸ್ಥೈರ್ಯದಿಂದ ಇದ್ದಾನೆ. ನಮ್ಗೆ ಅದೊಂದು ಖುಷಿ ಅನ್ನಿಸ್ತಾ ಇದೆ. ಉಮಾ, ನನ್ನ ತಂಗಿ ಇದ್ಲಲ್ಲ ಉಮಾ, ಅವಳು ಎಮ್ ಎ ಮ್ಯೂಸಿಕ್ ಮಾಡಿದ್ದಾಳೆ. ಅವಳು ಕ್ಲಾಸ್ ನಡೆಸ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾಳೆ. ಇದು ನಮ್ಮ ವಿನಾಯಕ್ನೇ ತೆಗಿಸ್ಕೊಟ್ಟಿದ್ದು. ಈಗ ಫಾರಿನ್ ಕ್ಲಾಸ್ ಎಲ್ಲ ಈಗ ಅದೆಲ್ಲ ತೆಗಿಸ್ಕೊಟ್ಟಿದ್ದಾಳೆ ಅವಳು. ಇಬ್ಬರಿಗೂ, 2 ತಮ್ಮನಿಗೂ, ಶ್ರೀಧರಂಗೂ ತೆಗಿಸ್ಕೊಟ್ಟಿದ್ದಾಳೆ, ಉಮಂಗೂ ತೆಗಿಸ್ಕೊಟ್ಟಿದ್ದಾನೆ. ಹಾಗಾಗಿ ಅದರ ಕ್ಲಾಸ್ನಲ್ಲೇ ಅವರು ತುಂಬ ಅದರೊಳಗೆ ಬಿಡುವೇ ಇಲ್ಲ ಅವರಿಗೆ. ಯಾಕೆಂದರೆ ಈ ಫಾರಿನ್ ಕ್ಲಾಸು ಅಂದರೆ ಬೆಳಗಿನ ಜಾವ. ಹೌದು ಹೌದು, ಸಮಯ ವ್ಯತ್ಯಾಸ. ಹೌದು, ಬೆಳಗಿನ ಜಾವದ ಕ್ಲಾಸ್ ಅಲ್ಲ, ನಮಗೆ ಬೆಳಗಿನ ಜಾವ, ಅವರಿಗೆ ಆಗಲ್ವ. ಆ ಕ್ಲಾಸನ್ನೆಲ್ಲ ಮಾಡಿಕೊಂಡು ಮನೆ ನಿಭಾಯಿಸ್ಕೊಂಡು ಚೆನ್ನಾಗಿದ್ದಾರೆ. ನನ್ನ ಇವನು ತಮ್ಮನೂ ನಡೆಸ್ತಾ ಇದ್ದಾನೆ ಕ್ಲಾಸ್. ಯಾರು? ಶ್ರೀಧರ. ಈ ಮೊಮ್ಮಕ್ಕಳಲ್ಲೂ ತುಂಬ ಜನ ಹಾಡ್ತಾರಲ್ವ ನಿಮ್ಮಲ್ಲಿ? ಹಾಂ, ಹೌದು ಹೌದು ಹೌದು. ಸುಮಾರು ಎಲ್ಲರ ಕುಟುಂಬದಲ್ಲೂ ಹಾಡ್ತಾರೆ. ಹೌದು, ಎಲ್ಲರ ಮಕ್ಕಳು ಸುಮಾರು ಹಾಡ್ತಾರೆ, ಎಲ್ಲ ಹಾಡ್ತಾರೆ. ಎಲ್ಲರಿಗೂ ಅದು ಸಂಗೀತ ಪ್ರೀತಿ ಎಲ್ಲರಿಗೂ ಇದೆ. ಕೆಲವರು ಮೈ ತೆಗಿತಾರೆ ಈಗೆಲ್ಲ. ಅಂದರೆ ಈ ವಿದ್ಯಾಭ್ಯಾಸದ ಮುಂದೆ ಅದು ಎಂಥದ್ದು ಅಲ್ಲ ಆಡುವಾರಂಗೆ ಮಾಡ್ತಾರೆ. ಆದರೆ ಅವ್ರು ಎಳ್ಕೊಂಡು ಬರ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲದೆ ಹೋದಂಗೆ ಆ ವಿದ್ಯೆ ಎಳ್ಕೊಂಡು ಬರ್ತಾ ಇದೆ ಸಂಗೀತ. ಅವ್ರಿಗೆ ಗೊತ್ತಿಲ್ಲದೆ ಹೋದಂಗೆ ಒಂದು ಟೈಮ್ನಲ್ಲಿ ಸಂಗೀತಕ್ಕೆ ಮೊರೆ ಹೋಗ್ತಾರೆ ಅವರು ನೋಡಿಬೇಕಾದ್ರೆ. ಹಾಗೆ ಆಗ್ತಾ ಇದೆ. ಇಷ್ಟು ದಿವಸ ಎಲ್ಲ ಆಗಿದ್ದ ಹಾಗೆ. ಯಕ್ಷಗಾನ ಆಗಲಿ ಇದಾಗಲಿ. ನನ್ನ ತಂಗಿ ನಾಗವೇಣಿ ಮಕ್ಕಳಂತೂ ಯಕ್ಷಗಾನದೊಳಗೆ ಅವರು ತಂದೆ ಇರಬೇಕಾದ್ರೆ ಅವರಿಗೆ, ಅಂದರೆ ಇವರಿರೋದು ಇಲ್ಲಿ ಬೆಂಗಳೂರಲ್ಲಿ, ತಂದೆ ಇರೋದು ಊರಲ್ಲಿ. ಅವರು ಆ ಪ್ರಭಾವಳಿಯೊಳಗೆ ಬರಲಿಕ್ಕೆ ಆಗಿಲ್ಲ ಅವರಿಗೆ. ಚಿಕ್ಕವರಿದ್ದಾಗ ಅಷ್ಟೇ, ಅಲ್ಲಿ ಅಳಿಕೆಯಲ್ಲಿ ಇದ್ದಾಗ ಮಾತ್ರ ಅಷ್ಟೇ. ಬಿಟ್ಟರೆ ಮತ್ತೆ ತಂದೆಯವರ ಯಾವ ಪ್ರಭಾವಳಿಯೊಳಗೂ ಬರಲಿಕ್ಕಾಗಿಲ್ಲ. ಆದರೆ ಇದು ತಯಾರಿ ಮಾಡ್ಕೋತಾ ಇದ್ದಾರೆ ನೋಡಿ, ಅವರು ತುಂಬ ತಯಾರಿ ಮಾಡ್ಕೋತಾ ಇದ್ದಾರೆ. ಇಬ್ಬರೂ ಅಷ್ಟೇ, ಒಂದೊಂದು ವರ್ಷಕ್ಕೆ 1-2 ಆಟ ಮಾಡ್ತಾ ಇರ್ತಾರೆ. ನನ್ನ ತಂಗಿ ಕುಮ್ಮಕ್ಕಿದೆ ಅದಕ್ಕೆ. ನನ್ನ ತಂಗಿಗೆ ಹೌದು, ಅದು ಅಂದರೆ ನನ್ನ ಭಾಗವತಿಕೆ ಮಾಡಿದ್ದಾಳೆ. ಹೌದು, ಅಂದರೆ ಅದು 72 ರಾಗಗಳನ್ನು ರಾಮಣ್ಣ ಅದಕ್ಕೆ ಇದು ಮಾಡಿದ್ದಾನೆ, ಧ್ವನಿ ಉಡಿಸಿದ್ದಾನೆ. ಅದು ಇವಳು ಭಾಗವತಿಕೆ ಮಾಡಿ ರೆಕಾರ್ಡ್ ಮಾಡಿದ್ದಾಳೆ. ಅದು ದೊಡ್ಡ ಸಾಧನೆ ಅವಳದ್ದು, ಜೀವಮಾನದ ದೊಡ್ಡ ಸಾಧನೆ ಅಂತೀನಿ. ಯಾಕೆಂದರೆ ಭಾಗವತಿಗೆ ಎಲ್ಲ ನಮಗೆ ಗೊತ್ತೇ ಇಲ್ಲ. ನಮ್ಮ ಮದುವೆ ಆಯ್ಕೊಂಡು ಹೋದ್ಮೇಲೆ ಅವಳು ಭಾಗವತಿಗೆ ಮಾಡಿದ್ದು, ಕೇಳಿದ್ದು, ಅಭ್ಯಾಸನೂ ಮಾಡಿಲ್ಲ ಅವಳು. ಸುಮ್ಮನೆ ಕೇಳಿದ್ದು, ತಪ್ಪು ಒಪ್ಪು ಗೊತ್ತಾಗ್ತಿತ್ತು ಅವಳಿಗೆ ಅದರಲ್ಲಿ. ಈಗಂತೂ ಬಿಡಿ, ಈಗ ಇವರು ಯಜಮಾನರು ಹೋದ್ಮೇಲೆ ಅವಳು ಫುಲ್ ಅವನ ಅರ್ಧ ಬಿಟ್ಟು ಕೆಲಸ ಎಲ್ಲ ಪೂರ್ತಿ ಮಾಡ್ತಾ ಇದ್ದಾಳೆ. ಅದು ಸಾಧನೆ ಮಾಡ್ತಾ ಇದ್ದಾಳೆ. ಅದು ಕಲಬಾಗದ ಕುಟುಂಬದ ಒಟ್ಟು ಪರಂಪರೆಯನ್ನು ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಈ ಸಂಧಿಯಲ್ಲಿ ಏನು ಅನಿಸ್ತು? ಏನಿಲ್ಲ, ಖುಷಿಯಾಗತ್ತೆ. ಎಲ್ಲರೂ ಅಂದರೆ ಸಂಗೀತವನ್ನು ಹೇಟ್ ಮಾಡುವವರು ಯಾರೂ ಇಲ್ಲ.
ಸಂಗೀತವನ್ನು ದ್ವೇಷ ಮಾಡೋರು ಯಾರೂ ಇಲ್ಲ ನಮ್ಮ ಕುಟುಂಬದಲ್ಲಿ. ಮತ್ತು ಯಾರು ವೆಸ್ಟರ್ನ್ ಕಲಿಲಿಲ್ಲ? ಕಲಿತಾರೆ, ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ, ಆದರೆ ಅದನ್ನೇ ಮುಂದುವರಿಸಿಲ್ಲ. ಅದನ್ನೇ ಹಿಂದೂಸ್ತಾನಿ ಸಂಗೀತಕ್ಕೆ ಬರ್ತಾರೆ. ಅದು ಇದೆ, ಅದು ಅಂದರೆ ಪರಿಜ್ಞಾನ ಇದ್ರೂ ಒಳ್ಳೇದಲ್ಲ. ಅದ್ರ ಪರಿಜ್ಞಾನನೂ ಸ್ವಲ್ಪ ಇದೆ. ಕೆಲವರು ಇದ್ದಾರೆ, ಒಂದು 2-3 ಜನ ಇದ್ದಾರೆ. ಆದರೆ ದ್ವೇಷ ಮಾಡೋರು ಯಾರೂ ಇಲ್ಲ, ಅದೊಂದು ಸಮಾಧಾನ ಇವಾಗ. ಎಲ್ಲರೂ ಯಾರು ಹಾಡ್ತಾ ಇದ್ರೂ ಅವರಿಗೆ ಅಂದರೆ ಇವ್ರು ಯಾವಾಗಲೂ ಹಾಡ್ತಾ ಇರ್ತಾರೆ, ಹಾಗೆ ಆ ಥರ ಬೇಜಾರು ಮಾಡ್ಕೊಳ್ಳೋ ಮನಸ್ಸು ಯಾರಿದೂ ಇಲ್ಲ ಅಲ್ಲಿ ಕಲ್ಬಾಗದ ಕುಟುಂಬದಲ್ಲಿ. ಯಾವಾಗಲೂ ಹಾಡ್ತಾ ಇರ್ತಾರೆ, ಹಾಗೆಲ್ಲ ಯಾವುದೂ ಇಲ್ಲ. ಹೆಮ್ಮೆ ಆಗುತ್ತೆ ಅವರಿಗೂ. ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಖುಷಿ ಪಡ್ತಾರೆ, ಮಾಡ್ತಾರೆ. ಆ ವಿದ್ಯೆ ಅದು ಕುಲವಿದ್ಯೆ ಆಗಿಬಿಟ್ಟಿದೆ ಈಗ ನಮ್ಮ ಕುಟುಂಬದ ಕುಲವಿದ್ಯೆ ಅದು ಸಂಗೀತ. ಹಾಗೆ ಮುಂದುವರಿಸ್ಕೊಂಡು ಹೋಗ್ಲಿ, ಮುಂದುವರಿಸ್ಕೊಳ್ಳಿ ಹೇಳಿ ನಾನು ಆಶಿಸ್ತೀನಿ. ಈಗ ಇವ್ರದ್ದು ಶತಮಾನೋತ್ಸವ ಬರ್ತಾ ಇದೆಯಲ್ಲ ತಂದೆಯವ್ರದ್ದು? ಹೌದು ಹೌದು, ಮುಂದಿನ ವರ್ಷ ಏನೋ ಕಾಣುತ್ತೆ. ಈಗ ಮಾರ್ಚಕ್ಕೇನೋ ಗೊತ್ತಿಲ್ಲ, ಸರಿಯಾದ ಡೇಟ್ ಗೊತ್ತಿಲ್ಲ ನನಗೆ, ಯಾವಾಗ ಇಟ್ಕೋತಾರೆ ಅಂತ ಗೊತ್ತಿಲ್ಲ. ಅಂತೂ ಇವಾಗ ಮಾಡಬೇಕು ತಂದೆಯವರ ದಶಮಾನೋತ್ಸವ. ನೀವೆಲ್ಲರೂ ಒಟ್ಟಾದದ್ದು? ದಶಮಾನ ಅಲ್ಲ, ಶತಮಾನೋತ್ಸವ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಒಟ್ಟಾಗಿದ್ದು ಎಷ್ಟು ಕ್ಷಣಗಳಿದೆಯಾ? ನೀವು ಎಲ್ಲ ಕಲಬಾಗ ನಾವು ಇದಕ್ಕೆ ಇದು ಅದಾಗೆಲ್ಲ ನಾವು ಹೋಗಿದ್ದೀವಿ ಎಲ್ಲರೂ ಒಟ್ಟಿಗೆ. 15 ದಿವಸ ನಾವು ಒಟ್ಟಿಗೆ ಇದ್ವಿ ನೋಡಿ. ದಿನಾ ಭಜನೆ ಆಡೋದು, ಸಂಗೀತ ಆಡೋದು ದಿನಾ ಇರ್ತಾಯಿತ್ತು. ದಿನ ಅದೇ ಸಮಾರಾಧನೆ ಥರ ನಮಗೆ. ಹಗಲೊತ್ತಿನಲ್ಲೆಲ್ಲ ಕೆಲಸ ಕ್ರಿಯೆ ಕರ್ಮ ಇರುತ್ತಲ್ಲ, ಅದೆಲ್ಲ ಮಾಡೋದು, ರಾತ್ರಿ ಆಡೋದು. ಅದು ಒಂದು ಯಾಕೆಂದರೆ ಮನಸ್ಸಿನಲ್ಲಿ ಮತ್ತೇನು ಬೇರೆ ಕಸರು ಏನೂ ಬರಬಾರ್ದು. ಅನವಶ್ಯಕವಾಗಿ ಹರಟೆ ಹೊಡೆಯೋದು, ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಯಾರೂ ಬೇಡ, ಯಾವುದೂ ಬೇಡ. ಏನಿದ್ರೂ ಅದರೊಳಗೆ ತೊಡ್ಕೋಬೇಕು, ಸಂಗೀತದಲ್ಲೇ ತೊಡ್ಕೊಂಡು ಅದರಲ್ಲೇ ಒಂದು ಸಮಾಧಾನ ತಂದ್ಕೊಂಡು ನಾವು ಆಯಿಗೆ ತೀರಿಸೋ ಋಣನೂ ಅದೇ. ಆಯಿ ಸಂಗೀತ ಕೊನೆ ಉಸಿರು ತನಕ ಸಂಗೀತ ಆ ಥರ ಪ್ರೀತಿಯಾಗಿತ್ತು ಅವಳಿಗೆ. ಮತ್ತು ಹಾಡ್ತಿದ್ಲು, ಕೊನೆ ತನಕ ಹಾಡ್ತಾ ಇದ್ಲು. ಅಯ್ಯೋ ಯಾರು ಕೇಳಲ್ಲ ಹಾಡೋದು ಅಂತಲೇ ಬೇಜಾರಾಗಿತ್ತು ಅವಳಿಗೆ. ಆಮೇಲೆ ಭಾಗವತಿಕೆ ಮಾಡ್ತಾ ಇದ್ಲು, ಹಾಡ್ತಾ ಇದ್ಲು. ಅಲ್ಲಿ ಅಜ್ಜನ ಮನೆ ಪರಂಪರೆಯಲ್ಲಿ ಅದು ಇತ್ತಲ್ವ? ಅದು ಅಂದರೆ ಈಗ ನಮ್ಮ ಆಯಿಯ ಸೋದರ ಮಾವ ಗಣಪ ಹೆಗಡೆ, ಹೆಬ್ಬನ್ಕನ್ ಗಣಪ ಹೆಗಡೆಯರು ಅಂತಿದ್ರಲ್ಲ, ಗಣಪ ಹೆಗಡೆಯರು ಅಂತ, ಅವರು ತುಂಬ ಯಕ್ಷಗಾನದೊಳಗೆ ಅವ್ರಿಗೆ ಹೋಗಿ ಡೈರೆಕ್ಟಾಗಿ ಯಾವುದು ಮೇಳಕ್ಕೆ ಇದಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ತುಂಬ ಪ್ರಸಂಗಗಳಲ್ಲಿ ಅವರು ಭಾಗವಹಿಸ್ತಿದ್ರಂತೆ. ತುಂಬ ಪ್ರಸಂಗದಲ್ಲಿ ಭಾಗವಹಿಸಿ ಮತ್ತೆ ಈ ಅರ್ಥ ಹೇಳೋದು, ಒಳ್ಳೆ ಅರ್ಥದಾರಿ ಅಂತ. ಅವ್ರ ಮನೆಯಲ್ಲೂ ತಾಳ್ಮದ್ಲೆ ಮಾಡ್ತಾ ಇದ್ರು. ಹೌದಂತೆ, ಹೌದು. ಅವ್ರಿಗೆ ಆವಾಗ ಕೊನೆಗೆ ಅವರಿಗೆ ಹೋಗೋಕ್ಕಾಗ್ತಾ ಇರ್ಲಿಲ್ವಲ್ಲ, ಮನೆಯಲ್ಲೇ ತಾಳ್ಮದ್ಲೆ ಮಾಡಿಸಿ ಅಳಿನ ಕರೆಸೋರು. ಅಳಿ ಅಂದ್ರೆ ಅಕ್ಕನ ಮಗ, ಇವರು ನಮ್ಮ ಮಾವ ವಿಷ್ಣು ಭಟ್ರು, ಅವರು ದೊಡ್ಡ ಅರ್ಥದಾರಿ. ಅವರು ದೊಡ್ಡ ಅರ್ಥಗಾರಿಕೆ. ಅವರಿಗೂ ಮಾವನ ಪ್ರಭಾವ ತುಂಬ ಬಂದಿದೆ. ಅಲ್ಲಿ ಯಕ್ಷಗಾನದ ಇದು ನಮ್ಮ ಇವರದ್ದೇ ಹೆಬ್ಬಾನ್ಕನ್ ಮಾವಜ್ಜ ಅಂತೀವಿ ನಾವು ಅವರಿಗೆ, ಅವರದ್ದು ತುಂಬ ಬಂದಿದೆ ಎಲ್ಲರಿಗೂ. ಆಮೇಲೆ ಇಲ್ಲಿ ಕೆರೆಮನೆದು ಸಂಬಂಧ ಆಯ್ತಲ್ಲ ಇಲ್ಲಿಂದನು, ಹೌದು, ಅಲ್ಲಿ ಪ್ರಭಾವ ಎಲ್ಲರಿಗೂ ಬಂದಿದೆ, ಅದು ಯಕ್ಷಗಾನದ ಪ್ರಭಾವ. ಸೊ ನೀವು ಈಗಲೂ ಪ್ರಾಕ್ಟೀಸ್ ಮುಂದುವರಿಸಿದ್ದೀರಿ? ಈಗ ಮತ್ತೆ ನೋಡಿ, ಈಗ ಹೊಸ ವರ್ಷದಲ್ಲಿ ಶುರು ಮಾಡ್ಕೊಂಡಿದ್ದೀನಿ. 25ರಲ್ಲಿ 1ನೇ ತಾರೀಕಿಂದ ಬೆಳಗಿನ ಜಾವ ಎದ್ಕೊಂಡು ಮಾಡೋದು. ಯಾಕೆಂದರೆ ನಂಗೆ ಬೆಳಗಿನ ಜಾವ ಇಷ್ಟ, ನನಗೆ ಅದು ರೂಢಿಯಾಗಿಬಿಟ್ಟಿದೆ ಮೊದಲಿಂದ. ಬೆಳಗಿನ ಜಾವ ಆ ವಾತಾವರಣ ಇರುತ್ತಲ್ಲ, ಆ ವಾತಾವರಣದೊಳಗೆ ಅಮೃತಗಳಿಗೆ ಅಂತೀವಿ ನಾವು, ಈ ಬ್ರಹ್ಮಕುಮಾರಿಯಲ್ಲೆಲ್ಲ ಅಮೃತಗಳಿವೆ, ಆ ಅಮೃತಗಳಿಗೆ ತುಂಬ ಇಷ್ಟ. ಆವಾಗ ಹಾಡೋದು ಅಂದರೆ ತುಂಬ ಇಷ್ಟ. ಯಾರಿಗೆ ಡಿಸ್ಟರ್ಬ್ ಆಗುತ್ತಾ ಏನಾಗುತ್ತಾ ಅದು ಅಂದು ನನಗೆ ಬೇಡ. ನನಗೆ ಆ ಟೈಮ್ನಲ್ಲೇ ನಂಗೆ ಆ ಶಾಂತ ವಾತಾವರಣದೊಳಗೆ ಹಾಡ್ಕೋಬೇಕು. ಆಮೇಲೆಲ್ಲ ಹಾಡೋದೆಲ್ಲ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅದು ಅಷ್ಟು ಇನ್ವಾಲ್ವ್ ಆಗಲ್ಲ. ಇನ್ವಾಲ್ವ್ ಆಗೋದು ಬೆಳಗಿನ ಜಾವ ಮಾತ್ರ. ನಾ ಹಾಡ್ತಾ ಈಗ ಜನವರಿ 1ರಿಂದ ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ ಅದು ಎಷ್ಟು ದಿವಸ ಮುಂದುವರಿಯುತ್ತಾ ನೋಡೋಣ. ನನ್ನ ಕಂಠ ನನಗೆ ಅಸಹ್ಯ ಬೇಡ ಅಂತ ಅನಿಸಿದಾಗ ಬಿಟ್ಬಿಡ್ತೀನಿ. ಇಲ್ಲ ಆಗಲ್ಲ ಅಂತ ಕೈ ಚೆಲ್ಲು ಟೈಮ್ನಲ್ಲಿ ಬಂದಾಗ, ಮತ್ತು ಬೇರೆಯವರಿಗೆ ಅದು ಹಿಂಸೆ ಆಗಬಾರ್ದು, ಅದಕ್ಕಾಗಿ ನಾನು ನನ್ನ ಪಾಡಿಗೆ ನಾನು ಹಾಡ್ಕೋತಾ ಇರ್ತೀನಿ. ನನ್ನ ಪಾಡಿಗೆ ಅದು ಯಾರು ಕೇಳಬೇಕು ಅಂತ ಇಲ್ಲ, ಯಾರು ನನ್ನ ಪ್ರದರ್ಶನ ಕರಿಬೇಕು ಅಂತಲೂ ಇಲ್ಲ. ನನ್ನ ಪಾಡಿಗೆ ಅದು ನನಗೆ ಬಂದಿರೋ ಹುಟ್ಟು ವಿದ್ಯೆ ಅದು. ಆ ವಿದ್ಯೆಯನ್ನು ಬಿಡೋಕ್ಕಾಗಲ್ಲ. ಇವಾಗ ಮನಸ್ಸಿನ ಸಂಕಟ ಎಲ್ಲ ಹೋಗುತ್ತಲ್ಲ ಅದರಿಂದ.
ಏನೇ ಇದ್ರೂ ಆ ಬೇಜಾರು ಇರಲಿ ಏನೇ ಇರಲಿ ಯಾವುದೇ ಇದ್ರೂ ನಮಗೆ ನಿವಾರಿಸೋದು ಅಂದರೆ ಅದೇ ಸಂಗೀತ. ಅದರಿಂದನೇ ನಾವು ಮನಸ್ಸನ್ನು ಫ್ರೆಶ್ ಇಟ್ಕೋಬೋದು. ನೋಡಿ ಕೆಲವು ಸಲ ನಮ್ಗೆ ಕಾಯಿಲೆ ಕಸಲ್ಲ, ನನಗೆ 6 ಆಪ್ರೇಷನ್ ಆಗಿದೆ. ಅದೇ ಮೆಡಿಸಿನ್ ನಂಗೆ 6 ಆಪ್ರೇಷನ್ ಆಗಿದೆ. 6 ಆಪ್ರೇಷನ್ ಆದ್ರೂ ನಾನು ನನ್ನ ಮನಸ್ಸನ್ನು ಸುಸ್ಥಿತಿಲಿ ಸಮಸ್ಥಿತಿಲಿ ಇಟ್ಟದ್ದು ಅಂದರೆ ಸಂಗೀತನೇ. ಹಾಡ್ದಿದ್ರೂ ಕೇಳೋದು ತುಂಬ ಕೇಳ್ತೀನಿ. ಆಮೇಲೆ ನನಗೆ ಸಮಾಧಾನ ಆಗದಿದ್ರೆ, ನನಗೇನಾದರೂ ಅಲ್ಲಿ ಸಂಶಯ ಬಂದರೆ ತಮ್ಮಂದಿರಿಗೆಲ್ಲ ಫೋನ್ ಹಾಕೋದು, ಎಲ್ಲರಿಗೂ ಫೋನ್ ಹಾಕಿ ಕೇಳೋದು, ಇದು ಹಿಂಗಾಯ್ತಲ್ಲ, ಅದು ಹಂಗಾಯ್ತಲ್ಲ, ಇದು ಹಿಂಗಿದೆಯಲ್ಲ ಅಂತೆಲ್ಲ ಅವ್ರ ಹತ್ರ ಎಲ್ಲ ಸಂಶಯ ಬಗೆಹರಿಸ್ಕೊಳ್ಳೋದು. ತಮ್ಮಂದಿರ ಪ್ರೀತಿಯಿಂದ ಪಾಪ ಎಷ್ಟೇ ಹೊತ್ತಿಗೆ ನಾವು ಫೋನ್ ಮಾಡಲಿ ಆ ವಿಷಯದಲ್ಲಿ ಅವ್ರಿಗೆ ಅದು ಸಮಾಧಾನಕರವಾದ ಉತ್ತರನೇ ಕೊಡ್ತಾರೆ. ಯಾರು ಶಿಟ್ ಮಾಡ್ಕೊಳ್ಳಲ್ಲ, ಹೇಳಿದೆ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಅದಿದೆ ನನ್ನ ಜೊತೆಗೆ, ಅದು ಇರೋದ್ರಿಂದನೇ ನನ್ನ ಜೀವನ ಒಂದು ಇದು ಕ್ರಮಬದ್ಧವಾಗಿ ಹೋಗ್ತಾ ಇದೆ. ಅದು ಇಲ್ಲ ಅಂದರೆ ಈ ಇದು ತಪ್ಪದು ಏನು ಹೇಳಿ ಹಳಿ ತಪ್ಪದ ರೈಲ್ ಹಂಗೆ ಆಗಿಬಿಡ್ತಾಯಿತ್ತು, ಹಳಿ ತಪ್ಪದ ಟ್ರೈನ್ ಹಂಗೆ ಆಗೋಗ್ಬಿಡ್ತಾಯಿತ್ತು ನನ್ನ ಜೀವನ. ಅದಿದ್ದು ಗುಣನೇ ನಾನು ಬಚಾವಾಯ್ಕೊಂಡಿರೋದು ಎಲ್ಲ ದೃಷ್ಟಿಯಿಂದನೂ. ಅದೇ ಕಾಪಾಡ್ತಾ ಇದೆ. ಕಲಬಾಗದ ಒಟ್ಟು ಸಂಗೀತ ಮತ್ತು ಅದರ ಆ ಸಾಂಸ್ಥಿಕ ಪರಂಪರೆ ಬಗ್ಗೆ ನಿಮ್ಮಿಂದಲೇ ಆರಂಭಿಸಬೇಕು ಅಂತಿತ್ತು ನನಗೆ. ನಿಮ್ಮ ಕುಟುಂಬದ ಎಷ್ಟು ಜನರನ್ನು ನಾನು ಮಾತಾಡಿಸ್ತೇನೋ ನನಗೆ ಗೊತ್ತಿಲ್ಲ. ಆದರೆ ಈಗ ಗೋವಿಂದ ಹೆಗ್ಡ್ರು ಇಲ್ಲ, ಮತ್ತು ಅಮ್ಮನೂ ಇಲ್ಲ. ಹಾಗಾಗಿ ಆ ಕುಟುಂಬದ ಹಿರಿಯ ತಲೆಮಾರು ಅಂದರೆ ನೀವು ಈಗ. ಹಾಗಾಗಿ ನಿಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡಿದ್ದು ನನಗೆ ಬಹಳ ಸಾರ್ಥಕತೆ. ನನಗೂ ತುಂಬ ಬದುಕಿನ ಎಕ್ಸ್ಟೆನ್ಷನ್ ಏನಾದರೂ ಇದ್ದರೆ ಅದು 2 ಕುಟುಂಬ. ಒಂದು ಆರ್ ವಿ ಭಂಡಾರಿ ಮನೆ, ಇನ್ನೊಂದು ನಿಮ್ಮನೆ. ಆಮೇಲೆ ನಮ್ಮ ಕೇರಿಯಲ್ಲಿ ಕೆಳಗಿನ ಮನೆ ದೊಡ್ಡಮ್ಮ ಅಂತ ಇದ್ದರು, ಅಲ್ಲಿ ಹೋಗ್ತಾ ಇದ್ದೆ. ಅಷ್ಟು ಬಿಟ್ಟರೆ ಹೆಚ್ಚು ನನ್ನ ಎಕ್ಸ್ಟೆನ್ಷನ್ ಇಲ್ಲ. ಆದರೆ ಅತಿ ಹೆಚ್ಚು ನಾನು ಭಾವನಾತ್ಮಕವಾಗಿ ಇವತ್ತಿಗೂ ಅಟ್ಯಾಚ್ಮೆಂಟ್ ಆದದ್ದು ಕಲಬಾಗ ಮತ್ತು ಆರ್ ವಿ ಮನೆ. ಆರ್ ವಿ ಹೊರಟೋದ್ಮೇಲೆ ಆ ಸಂಬಂಧ ಹೆಚ್ಚು ಇದಾಗಲಿಲ್ಲ. ಬಟ್ ನಿಮ್ಮೆಲ್ಲರೊಟ್ಟಿಗೆ, ಅದರಲ್ಲೂ ನಿಮ್ಮ ನಾಗವೇಣಿಯವರೊಟ್ಟಿಗೆ ಸ್ವಲ್ಪ ಕಡಿಮೆ, ನಿಮ್ಮ ಮತ್ತು ಗೋಪು ಅಥವಾ ಶ್ರೀಧರ ಮತ್ತು ಪರಮೇಶ್ವರ ಹೆಗ್ಡ್ರು ಇಷ್ಟರೊಟ್ಟಿಗೆ ಬಹಳ ಇದೆ, ಚೆನ್ನಾಗಿದೆ. ನಿಮಗೂ ಹಂಗೆ ಒಂದು ತಮ್ಮನಂಗೆ ಬಂದ್ಕೊಂಡು ಇಷ್ಟೊತ್ತು ನಿಜವಾಗಿಯೂ ನನಗೋಸ್ಕರ ನಾನು ಏನು ಹೇಳಬಾರ್ದು ಅಂದ್ಕೊಂಡಿದ್ದೆ. ನಮ್ಮ ತಂದೆಯವ್ರ ಬಗ್ಗೆ, ಇದು ತಂದೆಯವರಿಗೆ ಉದ್ದೇಶಪೂರ್ವಕವಾಗಿ ಅವ್ರ ತಂದೆಯವರು ಕಾರ್ಯಕ್ರಮನೇ ನೀವು ಅದಕ್ಕೆ ತಯಾರಿ ಮಾಡ್ಕೊಂಡು ನೀವು ಬಂದಿದ್ದು ಅಂತ ನಂಗೆ ಗೊತ್ತು. ಆದರೂ ಕೆಲವೊಂದು ವೈಯಕ್ತಿಕವಾದ ಇದನ್ನು ನಾನು ಹೇಳ್ಕೊಂಡಿದ್ದೀನಿ, ದಯವಿಟ್ಟು ಏನು ತಿಳ್ಕೊಬೇಡಿ. ಇದರಲ್ಲಿ ಅದು ಸಂಬಂಧ ಆ ಕೊಂಡಿ ಬಂದ್ಬಿಡುತ್ತೆ. ಅದು ಕೊಂಡಿ ಅಲ್ಲ, ಅದು ವೈಯಕ್ತಿಕ ಜೀವನ ಬೇರೆ, ಇದರ ಅಂದರೆ ಬೇರೆ ಸಂಬಂಧದ ಜೊತೆಗಿನ ಜೀವನ ಬೇರೆ. ತೀರಾ ವೈಯಕ್ತಿಕವಾದ ಜೀವನನೂ ಒಂದೊಂದ್ಸಲಿ ಆ ಬೇರೆ ಸಂಬಂಧದ ಜೊತೆ ಅದು ತಾಳ್ಮೇಲೆ ಆಗತ್ತಲ್ಲ. ಹೌದು. ಮತ್ತು ಈಗಿನ ತಲೆಮಾರಿನಲ್ಲಿ ಏನಾಗಿದೆ, ನಮಗೆ ಹಿತ್ತಲ ಗಿಡ ಮದ್ದಲ್ಲ. ಈಗ ನನಗದು ಪ್ರತಿಯೊಂದು, ಈಗ ನನಗೆ ಗೋಕರ್ಣ ಅಂತ ಬಂದಾಗ ಅಲ್ಲಿ ನಮಗೆ ಬೇರೆ ಬೇರೆಯ ನಿಮಗೆ ನೆಗೆಟಿವ್ ಆದಂಥದ್ದು ಬೇರೆ ಕಾಣ್ಬೋದು. ಆದರೆ ಸಂಸ್ಕೃತ, ವೇದ, ಉಪನಿಷತ್ತು, ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ಸನಾತನತೆ ಅಂತ ಬಂದಾಗ ನಾನು ಇನ್ನೊಂದಿಷ್ಟು ವರ್ಷ ಬೇಗ ಹುಟ್ಟಬೇಕಿತ್ತು ಅಂತ ಅನಿಸ್ತದೆ. ಯಾಕಂದರೆ ಎಂತೆಂಥ ಪಂಡಿತರಿದ್ರು ಅಲ್ಲಿ, ಅವ್ರ ತಲೆಮಾರೆಲ್ಲ ಹೋಗಿದೆ. ನಾವು ಅದನ್ನು ಯಾವುದೂ ದಾಖಲಾತಿ ಮಾಡಿಲ್ಲ. ಈಗ ನಮ್ಮ ಪಂಚವಾದ್ಯಗಳು ಅಂತ ತೆಕ್ಕೊಂಡ್ರು ಎಂತೆಂಥ ಕಲಾವಿದರು, ಅದು ಯಾರೂ ದಾಖಲಾತಿ ಮಾಡಿಲ್ಲ. ನನಗೆ ಅದಕ್ಕಾಗಿಯೇ ಕಲಬಾಗದ ಒಂದು ಈ ಪರಂಪರೆ ಏನಿದೆ ಅದನ್ನು ಕನಿಷ್ಠ ಮಟ್ಟದಲ್ಲಿ ಆ ಕುಟುಂಬದ ನಿಮ್ಮಂಥವರಿಂದ ಅದನ್ನು ಕೇಳಿ ಒಂದಿಷ್ಟು ಕೌಟುಂಬಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಸಂಗೀತ ಇವೆಲ್ಲ ಇಟ್ಟುಕೊಂಡು ಒಂದಿಷ್ಟು ಅದನ್ನು ದಾಖಲೆ ಮಾಡೋಣ. ಯಾಕಂದರೆ ನೀವು ಭಾವಿಸಿದಷ್ಟು ಕಲಬಾಗ ಗೋವಿಂದ ಹೆಗ್ಡ್ರಲ್ಲ. ಕಲಬಾಗ ಗೋವಿಂದ ಹೆಗ್ಡ್ರು ಅವರು ನಮ್ಮೆಲ್ಲರ ಭಾವನಾತ್ಮಕ ಜಗತ್ತಿನಕ್ಕಿಂತ ಬಹಳ ವಿಸ್ತಾರವಾದದ್ದು. ಮತ್ತು ಒಂದು ಸಂಗೀತವನ್ನು ಕೊಡುವ ಮೂಲಕ ಒಂದು ಕುಟುಂಬವನ್ನು ತಲೆಮಾರುಗಳ ಆಚೆ ಎಷ್ಟು ಸುಸಂಸ್ಕೃತವಾಗಿ ಕಟ್ಟಿದ್ರು ಅವರು. ಕಲಬಾಗ ಕುಟುಂಬದ ಮಕ್ಕಳು ಹಿಂಗಾದ್ರಂತೆ ಅಂತ ಎಲ್ಲೂ ಇಲ್ವಲ್ಲ. ಅದಕ್ಕೆ ಕಾರಣವೇ ಸಂಗೀತ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ತಲೆಮಾರು ಅದನ್ನು, ಈ ಮಾತುಗಳನ್ನು ಕೇಳುವವರು, ಹೊಸ ತಲೆಮಾರು ಒಂದು ಸಾತ್ವಿಕ ಪರಂಪರೆ ಹುಟ್ಟುವ ನಾಭಿಯಲ್ಲಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಈ ಕಾರ್ಯಕ್ರಮದ ಉದ್ದೇಶ. ನಿಮ್ಮ ಮನೆಗೆ ಬಂದೆ, ನೀವು ಭಾಳ ಪ್ರೀತಿಯಿಂದ ಮೊದಲಿಂದಲೂ ತಮ್ಮ ಅಂತಲೇ ಮಾತಾಡೋದು ನನಗೆ ಬಹಳ ಇಷ್ಟ.
ಹಾಗಾಗಿ ಭಾಳ ಖುಷಿ ಆಯಿತು ಭಾರತ. ನನಗೂ ಅಷ್ಟೇ ಸಂತೋಷ ಆಯಿತು. ನೀವು ಅದು ಆ ಪ್ರೀತಿ ನಿಮ್ಮನ್ನು ಎಳ್ಕೊಂಡು ಇಲ್ಲಿ ಬಂದಿದೆ. ಆ ಕೌಟುಂಬಿಕ ಪ್ರೀತಿ ನಿಮ್ಮದು ಇದೆಯಲ್ಲ, ನಮ್ಮ ಮನೆಯ ಕೌಟುಂಬಿಕ ಪ್ರೀತಿನೇ ನಿಮ್ಮನ್ನು ಎಳ್ಕೊಂಡು ಇಲ್ಲಿ ಬಂದಿದೆ. ನೀವು ಅಷ್ಟೇ ನೀವು ಆತ್ಮೀಯತೆಯಿಂದ ನನಗೆ ಎಲ್ಲ ನನ್ನ ಈ ಕಾರ್ಯಕ್ರಮ ಅಂದರೆ ಇದನ್ನು ಇಂಟರ್ವ್ಯೂ ಮಾಡಿದ್ರಿ, ನನಗೆ ಅದು ಒಂದು ಖುಷಿ. ಆಮೇಲೆ ನಮ್ಮ ತಂದೆಯವ್ರದ್ದೊಂದು ನಿಮ್ಮ ಮುಖಾಂತರ ಒಂದು ದಾಖಲಾತಿ ಕಾಣುತ್ತೆ ಅಂತ ಅನಿಸುತ್ತೆ, ಅದು ಒಂದು ಖುಷಿ. ಹಿಂದೊಮ್ಮೆ ಗೋವಿಂದ ಹೆಗಡ್ರ ಬಗ್ಗೆ ಮಾತಾಡುವ ಅವಕಾಶವನ್ನು ನಿಮ್ಮ ಕುಟುಂಬ ಒಂದು ಸರಿ ಅರೆಂಗಡಿಯಲ್ಲಿ ನನಗೆ ಒದಗಿಸಿಕೊಟ್ಟಿದ್ರು. ಇದೆಲ್ಲ ನನ್ನ ಕೃತಜ್ಞತೆಯ ಪ್ರಯಾಣ ಅಂತ ಭಾವಿಸ್ತೇನೆ ನಾನು. ಯಾಕಂದರೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು ಅವರಿಗೆ. ನನಗೆ ಅವರ ಋಣಭಾರ ಇದೆ. ನನ್ನ ಬಡತನದ ಸಂದರ್ಭದಲ್ಲಿ ಅನ್ನ ಕೊಟ್ಟವರು ಅವರು. ಹಾಗಾಗಿ ಅವರ ಒಂದಿಷ್ಟು ನೆನಪುಗಳು ಬಹಳ ಗಟ್ಟಿಯಾಗಿ ಜೀವಂತವಾಗಿದೆ ನನಗೆ. ಆ ಎಲೆಸಂತೆ, ಆ ಇದು ಏನೋ ಅಶ್ವತ್ಥ ಮರದ ಕಟ್ಟೆ, ಅಲ್ಲಿ ಅವರು ಕೂತ್ಕೊಂಡು ಇರುವಂಥ ಚಿತ್ರ ನನಗೆ ಈಗಲೂ ಅದು ಜೀವಂತ ಅದು. ಹಾಗಾಗಿ ಇದು ನನಗೊಂದು ಸಾರ್ಥಕ ಮಾತುಕತೆ ಇದು. ಇತ್ತೀಚೆಗೆ ಗೋಪು ನಾನು ಒಟ್ಟಿಗೆ ಓದ್ದವರು, ಒಟ್ಟಿಗೆ ಬೆಳೆದವರು, ಅವನೊಟ್ಟಿಗೂ ನಿರಂತರವಾದ ಒಡನಾಟ ಇದೆ. ಅವನಿಗೂ ನನಗೂ ಬೆಳದಿಂಗಳ ಸಂಗೀತೋತ್ಸವದಲ್ಲಿ ಸನ್ಮಾನ ಮಾಡಿದರು. ಅದು ಕೂಡ ಭಾಳ ಒಳ್ಳೆಯ ಕ್ಷಣ ನನಗೆ, ಅನುಭವ. ಹೌದೌದು, ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ನಿಮಗೆ. ಇಷ್ಟು ದೂರ ಬಂದ್ಕೊಂಡು ಇವಾಗ ಇಷ್ಟು ಕಾರ್ಯಕ್ರಮ ಅದು ಇದು ಎಲ್ಲ ನೀವು ಬಹುಶಃ ನನಗನ್ಸುತ್ತೆ ನೀವು ನಮ್ಮ ತಂದೆಯವರ ಶತಮಾನೋತ್ಸವದ ಒಂದು ರೂವಾರಿಯಾಗಿ ನೀವು ಕಾಣಿಸ್ಕೋತಾ ಇದ್ದೀರಿ ನನಗೆ. ತುಂಬ ಥ್ಯಾಂಕ್ಸು. ಥ್ಯಾಂಕ್ ಯು.